ನೋಡ್ಗುರು, ಈ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ದರ್ಶನಿಗಳಲ್ಲಿ ಸರ್ವ್ ಮಾಡುವಂತಹ ರೈಸ್ ಬಾತ್ ಅಥವಾ ಪಲಾವ್ ಇದರಲ್ಲಿ ಕಲರ್ ಹಾಗೂ ಮಸಾಲೆ ಕಡಿಮೆ ಇರುತ್ತೆ, ಬಟ್ ಇದರ ರುಚಿ ಬೊಂಬಟಾಗಿರುತ್ತೆ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಗೂ 1 ಟೀ ಸ್ಪೂನ್ ತುಪ್ಪ ಹಾಕಿ. ಇದು 1 ಕಪ್ ರೈಸ್ ಅಥವಾ 1/4 kg ರೈಸ್ ಇಂದ ಮಾಡುವ ಪಲಾವ್ ನ ಮೆಜರ್ಮೆಂಟ್. ಸೊ ನೀವ್ ಎಷ್ಟು ಮಾಡ್ತೀರಾ ನೋಡ್ಕೊಂಡು ಅದ ತಕ್ಕಂತೆ ಎಲ್ಲಾನು ಅಡ್ಜಸ್ಟ್ ಮಾಡಿ. ಈಗ ಒಂದೇ ಒಂದು ಪಲಾವ್ ಎಲೆ ಹಾಕೊಂಡು 2 ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕೊಂಡು ಫ್ರೈ ಮಾಡಬೇಕು. ಈರುಳ್ಳಿ ಲೈಟ್ ಬ್ರೌನ್ ಆದ್ಮೇಲೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸು ಈ ರೀತಿ ರಫ್ ಆಗಿ ಕ್ರಶ್ ಮಾಡಿ ಹಾಕೋಬೇಕು. ಬೆಳ್ಳುಳ್ಳಿಗಿಂತ ಶುಂಠಿ ಸ್ವಲ್ಪ ಜಾಸ್ತಿ ಇರಬೇಕು. ಇದರ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಬೇಕಾಗಿರೋ ತರಕಾರಿಗಳು ಸೇರಿಸ್ಕೋಬೇಕು. ಕ್ಯಾರೆಟ್, ಬೀನ್ಸ್, ಬಟಾಣಿ ಇದ್ರೆ ನಡೆಯುತ್ತೆ. ಇದು ಕೂಡ ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡ್ಕೊಂಡು ಇದಕ್ಕೆ ಬೇಕಾದಂತ ಮಸಾಲಾ ಮಾಡೋದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1/2 ಟೀ ಸ್ಪೂನ್ ಕಾಳು ಮೆಣಸು, 1/2 ಟೀ ಸ್ಪೂನ್ ಸೋಂಪು, ಸ್ವಲ್ಪ ಸ್ಟಾರ್ ಹೂವ, 1/2 ಟೀ ಸ್ಪೂನ್ ಜೀರಿಗೆ, ಚೂರು ಕಸೂರಿ ಮೆಥಿ, 1 ಇಂಚು ಚಕ್ಕೆ, 4 ಲವಂಗ, 3 ಏಲಕ್ಕಿ, 2 ಪಲಾವ್ ಎಲೆ. ಇಷ್ಟನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಅದನ್ನ ಗ್ರೈಂಡ್ ಮಾಡಿ ಹಾಕೊಳ್ಳಿ. ಮಸಾಲೆಯ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು ಫೈನ್ ಚಾಪ್ ಮಾಡಿ ಹಾಕೊಳ್ಳಿ. ಈಗ 1/2 ಕಪ್ ತೆಂಗಿನಕಾಯಿಗೆ 1 ಕಪ್ ನೀರು ಸೇರಿಸಿ ಅದನ್ನು ಗ್ರೈಂಡ್ ಮಾಡಿ ಹಾಕೊಂಡು 1 ಕಪ್ ಅಕ್ಕಿಗೆ 2 ಕಪ್ ನೀರು ಸೇರಿಸಿ. ಫೈನಲಿ ಸಾಲ್ಟ್ ಹಾಕಿದ ನಂತರ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಅರ್ಧ ಗಂಟೆ ನೆನೆಸಿಟ್ಟಿರುವಂತಹ ಸೋನಾ ಮಸೂರಿ ರೈಸ್ ಸೇರಿಸ್ಕೊಳ್ಳಿ. ಈಗ ಒಂದ್ ಸ್ವಲ್ಪ ನಿಂಬೆ ರಸ ಹಾಕಿ ಅದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಹೊಡಿಸ್ಕೊಂಡ್ರೆ ರೆಡಿ ಗುರು. ಪ್ರೆಷರ್ ಪೂರ್ತಿ ಹೋದ್ಮೇಲೆ ಅದನ್ನು ಒಂದ್ 10 ನಿಮಿಷ ಬಿಟ್ಬಿಡಿ. ಹಾಗೆ ಅದಾದ್ಮೇಲೆ ಓಪನ್ ಮಾಡಿ ಸೈಡ್ ಗಳಿಂದ ಈ ರೀತಿ ಮೆಲ್ಲಗ್ ಮಿಕ್ಸ್ ಮಾಡ್ಕೊಂಡು ಅವ್ರು ಸರ್ವ್ ಮಾಡೋ ರೀತಿಯಲ್ಲೇ ಸರ್ವ್ ಮಾಡ್ಬೇಕಂದ್ರೆ ಒಂದು ಬೌಲಿಗೆ ರೈಸ್ ಹಾಕೊಂಡು ಅದನ್ನ ಪ್ಲೇಟ್ಗೆ ಹಾಕೊಳ್ಳಿ ಅಷ್ಟೇ. ಇದು ಚಟ್ನಿ ಜೊತೆ, ಮೊಸರು ಬಜ್ಜಿ ಜೊತೆ, 2 ಜೊತೆನೂ ಬೊಂಬಟಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.